ರಾತ್ರೋರಾತ್ರಿ ಅಧಿಕಾರಿಗಳನ್ನ ಕಳಿಸೋದು, ರಾತ್ರೋರಾತ್ರಿ ಪೊಲೀಸ್ನ ಡಿಪ್ಲಾಯ್ ಮಾಡೋದು, ಅಲ್ಲಿ ಹಾರಾಡ್ತಾ ಇದ್ದಿದ್ದು ಭಾಗವಧ್ವಜ, ಪಕ್ಕದ ಪಾಕಿಸ್ತಾನದ್ದು ಅಫ್ಘಾನಿಸ್ತಾನದ್ದು ಧ್ವಜ ಅಲ್ಲ, ಇಲ್ಲಿನ ಬಹುಸಂಖ್ಯಾತರ ಧರ್ಮದ ಪ್ರತೀಕವಾದ ಧ್ವಜ ಹಾರಿಸ್ತಾ ಇತ್ತು. ಅದನ್ನು ಕೆಳಗೆ ಇಳಿಸಿ ಅಂತ ಹೇಳಲಿಕ್ಕೆ ಪೊಲೀಸ್ ಫೋರ್ಸನ್ನ ಡಿಪ್ಲಾಯ್ ಮಾಡಿ ಅಧಿಕಾರಿಗಳನ್ನ ರಾತ್ರೋರಾತ್ರಿ ಕಳಿಸಿ ಇದು ಬೇಕಿತ್ತಾ ಅಂತ ಗ್ರಾಮಸ್ಥರು ಪ್ರಶ್ನೆ ಮಾಡ್ತಿದ್ದಾರೆ. ಅಲ್ಲ, ನೀವು ಕಾನೂನಿನ ಗ್ರಾಮಸ್ಥರ ಅಭಿಪ್ರಾಯ ನಿಮ್ಮ ಧ್ವನಿ ಅಂತ ನಮ್ಮ ಚಾನಲ್ ರಘುವರೇ, ನಿಮ್ಮ ಧ್ವನಿ ಅಂತ ನಾವು ಚಾನಲ್ ಟ್ಯಾಗ್ ಲೈನ್ ಜನರ ಧ್ವನಿ, ಗ್ರಾಮಸ್ಥರ ಧ್ವನಿಯನ್ನ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಅಬ್ಜೆಕ್ಷನ್ ಇದ್ರೆ ನೀವು ಗ್ರಾಮಸ್ಥರನ್ನ ಅಬ್ಜೆಕ್ಟ್ ಮಾಡ್ತಿದ್ದೀರಿ, ನೀವು ಅಬ್ಜೆಕ್ಟ್ ಮಾಡ್ತಿದ್ದೀರಿ ಅಂತಂದ್ರೆ ಗ್ರಾಮಸ್ಥರ ನಿಲುವನ್ನು ಅಬ್ಜೆಕ್ಟ್ ಮಾಡ್ತಿದ್ದೀರಿ, ನಮ್ಮನ್ನಲ್ಲ. ಅವ್ರು ಉತ್ತರ ಕೊಡ್ಲಿ ಅಲ್ಲ, ಕೇಳಿಸ್ಕೊಳ್ಳಿ. ಕಾನೂನೇ ಇದೆಯಾ? ಎಲ್ಲ ಕಡೆ ಕಾನೂನೇ ಇದೆಯಾ? 11 ಗಂಟೆಗೆ ನಿಲ್ಲುವಂತ ಪಬ್ಬುಗಳು 12 ಗಂಟೆ ತನಕ ಕಾಂಗ್ರೆಸ್ ಸರ್ಕಾರ ಈಗ ಬಂದ ನಂತರ ಒಂದು ರಾಮ ವಿರೋಧಿ, ಹಿಂದೂ ವಿರೋಧಿ ಚಟುವಟಿಕೆಗಳು ಒಂದು ಸಕ್ರಿಯವಾಗಿ ನಡೀಲಿಕ್ಕೆ ಪ್ರಾರಂಭ ಮಾಡಿದ್ರು. ಹೀಗೆ ಸಿದ್ದರಾಮಯ್ಯ ಅವರು ಹೇಳ್ತಾರೆ, ನಾನು ಕುಂಕುಮ ಕಂಡ್ರೆ ನನಗೆ ಭಯ ಅಂತ ಹೇಳಿ. ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾರೆ, ಈ ಹಿಂದೂ ಧರ್ಮವನ್ನು ನಾಶ ಮಾಡಬೇಕು ಅಂತ. ಮೊನ್ನೆ ಅವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಒಬ್ಬ ಸಚಿವರಾಗಿ ನಾನು ಮಸೀದಿಗೆ ಹೋಗ್ತೇನೆ, ಚರ್ಚಿಗೆ ಹೋಗ್ತೇನೆ, ದೇವಸ್ಥಾನಕ್ಕೆ ಹೋಗುದಿಲ್ಲ ಅಂತ. ಅಂದ್ರೆ ಯಾವ ಒಂದು ಹೇಳಿಕೆ, ಒಂದು ಸಚಿವ ಸೆಕ್ಯುಲರ್ ಇರಬೇಕಾದ್ರೆ ನೀವು ಸಮಯ ಇದೆ. ಮೊನ್ನೆ ಚಾಮರಾಜನಗರದ ಉಸ್ತುವಾರಿ ಸಚಿವರು ಒಂದು ರಾಮನ ಗೀತೆಯನ್ನ ಅರ್ಜುನ್ ಜನ್ಯ ಅವ್ರು ಹಾಡ್ಬೇಕಾದ್ರೆ ಒಂದು ಅಗೌರವ ರೀತಿಯಲ್ಲಿ ಎದ್ದು ಹೋಗುವಂಥದ್ದು. ಅದೇ ರೀತಿ ಶಿವಲಿಂಗೇಗೌಡರು ಮೊನ್ನೆ ಅರಸೀಕೆರೆಯಲ್ಲಿ ಒಂದು ಧ್ವಜಾರೋಹಣ ಆಗ್ಬೇಕಾದ್ರೆ ಕಮಲದ ಹೂವುಗಳನ್ನ ಆ ವಿದ್ಯಾರ್ಥಿಗಳು ಇಟ್ಕೊಂಡ್ರು ಅಂತ ಹೇಳಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ಒಂದು ಸಾಮಾನ್ಯ ಜ್ಞಾನ, ಒಂದು ಕಾಮನ್ ಸೆನ್ಸ್, ಅಥವಾ ಒಂದು ಸಮಾಜಕ್ಕೆ ಏನು ಗೌರವ ತಿಳಿಸಬೇಕು, ಒಬ್ಬ ತಾಲೂಕಿನ ಒಂದು ಶಾಸಕ ಆಗಿ ಈ ರೀತಿ ಅಗೌರವ ಮಾಡುವಂಥದ್ದು ನಿಮ್ಮ ಪಕ್ಷದಲ್ಲಿ ಇದೊಂದು ರೀತಿಯಲ್ಲಿ ಕಪ್ಪು ಚುಕ್ಕೆ. ಇದು ಕರ್ನಾಟಕಕ್ಕೆ ಒಂದು ಕಪ್ಪು ಚುಕ್ಕೆ ಅಂತ ನಾವು ಹೇಳ್ಬೋದು. ಅದೇ ರೀತಿ ಈಗ ಕಳೆದ ಈ ಸರ್ಕಾರ ಬಂದ ನಂತರ ನೋಡ್ತಾ ಇದ್ದೇವೆ, ನೂರಾರು ಹಿಂದೂ ಕಾರ್ಯಕರ್ತರ ಯಾವುದೋ ಹಳೆಯ ಕೇಸ್ಗಳನ್ನು ಓಪನ್ ಮಾಡುವಂಥದ್ದು, ಅವರ ಮೇಲೆ ಗೂಂಡಾ ಕಾಯ್ದೆಯನ್ನು ಹಾಕುವಂಥದ್ದು, ಅದಲ್ಲದೆ ಅವರ ಮೇಲೆ ಗಡೀಪಾರು ಮಾಡುವಂತಹ ನೋಟಿಸನ್ನು ಕೊಡ್ತಾ ಇದ್ದಾರೆ. ಕರಸೇವಕರ ಮೇಲೆ 30 ವರ್ಷದ ಹಳೆ ಕೇಸನ್ನು ಓಪನ್ ಮಾಡಿ ಇವತ್ತು ಈ ರೀತಿಯ ಒಂದು ದ್ವೇಷವನ್ನ ತೋರಿಸುವಂತದ್ದು ಇದು ತುಂಬಾ ಗಂಭೀರ ಇದೆ. ಅದಕ್ಕಾಗಿ ನಾವು ಹೇಳ್ತಾ ಇದ್ದೇವೆ, ಏನು ಶಿವಮೊಗ್ಗದಲ್ಲಿ ಘಟನೆ ಆಯ್ತು, ಶಿವಮೊಗ್ಗದಲ್ಲಿ ಕೆಲವು ತಿಂಗಳ ಹಿಂದೆ ಐತಿಹಾಸಿಕ ಭಯೋತ್ಪಾದಕ ಟಿಪ್ಪು ಸುಲ್ತಾನನ ಒಂದು ಖಡ್ಗವನ್ನ ಪ್ರದರ್ಶನ ಅಲ್ಲಿ ಮಾಡಿದ್ರು. ಆ ಸಂದರ್ಭದಲ್ಲಿ ಯಾವುದೇ ಒಂದು ಸರ್ಕಾರಿ ಅಧಿಕಾರಿಗಳು ಇದೇ ಶಿವಮೊಗ್ಗದ ಕರ್ನಾಟಕ ರಾಜ್ಯ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾನು ಯಾವುದೇ ಪಕ್ಷದ ಬಗ್ಗೆ ಹೇಳ್ತಾ ಇಲ್ಲ, ಹಿಂದೂ ಕಾರ್ಯಕರ್ತ ಮಾತಾಡ್ತಾ ಇರೋದು. ಹಿಂದೂ ಕಾರ್ಯಕರ್ತ ನಿಮ್ದು ಕೇಳಿದ್ದೇವೆ, ನಮ್ಮ ಮಾತು ಕೇಳಿ ಅಲ್ಲ, ನಿಮ್ಮ ಮಾತನ್ನ ಕೇಳಿದ್ದೇನೆ, ನಿಮ್ಮ ಮಾತನ್ನ ಸೌಜನ್ಯದಿಂದ ಕೇಳಿದ್ದೇನೆ. 20 ಸೆಕೆಂಡ್ ಕೌಂಟರ್ ಬೇಗ. ಏನು ಶಿವಮೊಗ್ಗದಲ್ಲಿ ಐತಿಹಾಸಿಕ ಬೇಡ, ಬೇರೆ ಅದನ್ನ ಇನ್ನೊಂದು ದಿನ ಭಟ್ಕಳದ ತೆಂಗಿನ ಗುಂಡಿಯಲ್ಲಿ ಮೊನ್ನೆ ಭಟ್ಕಳದ ತೆಂಗಿನ ಗುಂಡಿಯಲ್ಲಿ ವೀರ ಸಾವರ್ಕರ್, ನಾನು ನಿಮಗೆ ಶಿವಮೊಗ್ಗ ಬಿಟ್ಟಿದ್ದೇನೆ, ಭಟ್ಕಳದ ತೆಂಗಿನ ಗುಂಡಿಯಲ್ಲಿ ಒಂದು ವೀರ ಸಾವರ್ಕರ್ ವೃತ್ತ ಮಾಡಬೇಕು ಅಂತ ಹೇಳಿ ಅಲ್ಲಿನ ಗ್ರಾಮ ಪಂಚಾಯಿತಿಯ ಪರ್ಮಿಷನ್ ತೆಗೆದುಕೊಂಡು ಅದಕ್ಕೆ ಅನುಮತಿಯನ್ನು ಸಹ ಕೊಟ್ಟಿದ್ರು. ಮೊನ್ನೆ ಅಲ್ಲಿ ಭಗವಾ ಧ್ವಜ ಏರಿಸಿದ ಸಂದರ್ಭದಲ್ಲಿ ಅದನ್ನ ಇವತ್ತು ಅಲ್ಲಿನ ಯಾರು ಸಚಿವರು ಮಂಕಾಳು ವೈದ್ಯರು ಅದನ್ನ ಸಂಪೂರ್ಣ ಆ ಒಂದು ಕಟ್ಟೆಯನ್ನು ನಾಶ ಮಾಡಿದ್ರು. ಭಗವದ್ ಜೊತೆಗೆ ಕಟ್ಟೆಯನ್ನು ನಾಶ ಮಾಡೋದೇನಿತ್ತು, ಇವತ್ತು ನೀವು ಭಟ್ಕಳಕ್ಕೂ ಯಾವುದೇ ವ್ಯಕ್ತಿ, ಮೊದಲನಾಗಿ ಪ್ರಿಯಾಂಕ್ ಖರ್ಗೆ ಅವ್ರ ಬಗ್ಗೆ ನಾವು ಮಾತಾಡಿದಿರಿ. ಅವ್ರು ನೋಡಿ, ಈ ದೇಶದಲ್ಲಿ ಕಾನೂನಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಅವ್ರದೇ ಅಂತ ಧರ್ಮ, ಜಾತಿ, ಭಾಷೆ ಇರ್ತಕ್ಕಂಥದ್ದು ಅವರ ವೈಯಕ್ತಿಕ. ನಾನು ಯಾವುದೋ ಎಲ್ಲೋ ಹೋಗ್ಬೇಕು, ಬೇಕಾ, ಏನ್ ತಿನ್ಬೇಕು
ಅದನ್ನು ಅವರು ತೀರ್ಮಾನ ಮಾಡ್ತಾರೆ. ಇದು ಪ್ರಿಯಾಂಕ್ ಖರ್ಗೆ ಅವರ ವಿಚಾರ. ಎರಡನೇದಾಗಿ ನೀವು ಈ ದೇಶದಲ್ಲಿ ತಾವೇನ್ ಮಾತಾಡ್ತಾ ಇದ್ದೀರಿ? ನೀವು ಹೇಳ್ತೀರಿ ಧರ್ಮ ಬೇರೆ ನಂಬಿಕೆ ಬೇರೆ ಅಂತ ಹೇಳ್ತೀರಲ್ಲ. ಸಂವಿಧಾನದ 25ನೇ ಆರ್ಟಿಕಲ್ ಏನ್ ಹೇಳ್ತಾರೆ? ನೀವು ಕೌಂಟರ್ ಮಾಡ್ತಾರೆ. ಏನ್ ಸ್ವಾಮೀಜಿ ಕೌಂಟರ್ ಮಾಡಿ? ಒಂದ್ ನಿಮಿಷ ನಾನು ಪ್ರಶ್ನೆ ಅಲ್ಲ, ಅವರು ಧರ್ಮ ಬೇರೆ, ದೊಡ್ಡವರು ಹೇಳ್ತಾರೆ ಧರ್ಮ ಬೇರೆ ನಂಬಿಕೆ ಬೇರೆ ಹೇಳ್ತಾರೆ. ಮತ್ತೆ ಸಂವಿಧಾನ ಆರ್ಟಿಕಲ್ 25 ಮತ್ತು 26 ಏನು? ಧರ್ಮ ಭಾಷೆ ಸ್ವಾಮೀಜಿ versus ಧರ್ಮ ಭಾಷೆ ಸ್ವಾಮೀಜಿ ಯಾಕೆ ಸಂವಿಧಾನದಲ್ಲಿ ಅದರ ಅಳವಡಿಕೆ ಇದೆಯಲ್ಲ? ನೀವು ಯಾವುದು ಬೇಕೋ ಅದನ್ನ ಫಾಲೋ ಮಾಡುವಂತ ಅಧಿಕಾರ ಈ ಸಂವಿಧಾನ ಕೊಟ್ಟಿದೆ. ಅದನ್ನೇ ಅಲ್ವಾ ಕಾಂಗ್ರೆಸ್ ಸರ್ಕಾರ ಬೇಡ ಅಂದಿದ್ದು? ಕೆಳಗೋಟ್ನಲ್ಲಿ ಅದನ್ನೇ ಬೇಡ ಅಂದಿದ್ದು. ಹೇಳಿ. ಸಾರ್ವಜನಿಕ, ನಾನು ಎರಡನೇ ಪ್ರಶ್ನೆ ಕೇಳ್ತೇನೆ. ಸಾರ್ವಜನಿಕ ಆಸ್ತಿಯಲ್ಲಿ ಸಾರ್ವಜನಿಕ ಜಾಗದಲ್ಲಿ ಹೇಗೆ ಇರಬೇಕು ಅಂತ ಹೇಳಿ ಸಂವಿಧಾನ ಹೇಳುತ್ತೆ, ನಾನು ಹೇಳೋದಲ್ಲ. ಯಾವ ಧ್ವಜವನ್ನ ಆರಿಸಬೇಕು, ಸಾರ್ವಜನಿಕ ಜಾಗದಲ್ಲಿ ಗೈಡ್ಲೈನ್ಸ್ ಫಾಲೋ ಮಾಡೋ ಮಾತಾಡ್ತಿರಲ್ಲ ನೀವು. ಸರ್ಕಾರದ ಜಾಗದಲ್ಲಿ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಇದು ನೀವೇನಾದ್ರು ಹೇಳಿ, ನಾನು ಒಂದು ಡೈರೆಕ್ಟ್ ಕ್ವೆಶ್ಚನ್ ಕೇಳ್ಬಿಡ್ತೀನಿ. ದೊಡ್ಡೇರಿ ಅವರೇ, ಡೈರೆಕ್ಟ್ ಕ್ವೆಶ್ಚನ್. ಕರ್ನಾಟಕದಲ್ಲಿ ಎಲ್ಲಾ ರಾಜ್ಯಗಳಲ್ಲಿ ಯಾವ ಜಿಲ್ಲೆಗಳಿದೆಯೋ ಅಲ್ಲಿ ಪ್ರತಿ ಗಲ್ಲಿಗೆ ಹೋಗಿ ನೀವು ಇವತ್ತು ಶೋಲ್ ಹೇಳ್ಬಿಡಿ. ಪ್ರತಿ ಗಲ್ಲಿಗೆ ಹೋಗಿ ಯಾವ ಗಲ್ಲಿಯಲ್ಲಿ ಹಸಿರು ಬಾವುಟ ಇದೆಯೋ, ಎಲ್ಲೆಲ್ಲಿ ವಯಲೇಷನ್ ಆಗಿದೆಯೋ, ನೀವು ಆ ಬಾವುಟನ ತೆಗೆದುಬಿಟ್ಟು, ನೀವು ಆ ಧ್ವಜನ ತೆಗೆದುಬಿಟ್ಟು ನೀವು ರಾಷ್ಟ್ರ ಧ್ವಜ ಹಾಕ್ತೀರಾ? ಯಾರು ಡಿಕ್ಲೇರ್ ಮಾಡ್ತೀರಾ? ಡಿಕ್ಲೇರ್ ಮಾಡಿ. ಇವಾಗ ಹೇಳಿ ನೀವು. ಇನ್ನ ಡೈರೆಕ್ಟ್ ಕೇಳ್ತೀನಿ. ಸಾರ್ವಜನಿಕ ಆಸ್ತಿ ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ, ಈಗ ಮೊನ್ನೆ ಒಂದು ಅನೌನ್ಸ್ಮೆಂಟ್ ಬಂತು. ಮುಖ್ಯಮಂತ್ರಿಗಳು ಹೇಳಿದ್ರು, ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಎಸ್ಪೆಷಲಿ ಮುಸ್ಲಿಂ ಏರಿಯಾ ಏನಿದೆಯೋ, ಮುಸ್ಲಿಂ ಏರಿಯಾ ಡೆವಲಪ್ಮೆಂಟ್ ಫಂಡ್ ಅಂತ ನಾವು ಸೈಡ್ಗೆ ಇಡ್ತಾ ಇದ್ದೀರಿ ಅಂತ ಹೇಳಿದ್ರು. ಒಂದು ಅನೌನ್ಸ್ಮೆಂಟ್ ಬಂತು. ನಾನು ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದರೆ, ಈಗ ನೋಡಿ ಎಲ್ಲ ಕಡೆ ಎಲ್ಲ ಥರ ಧ್ವಜನೂ ಇರುತ್ತೆ. ಹಸಿರು ಧ್ವಜ, ಭಗವಾ ಧ್ವಜ. ಅಲ್ಲ ಸ್ವಾಮಿ, ಕೇಳಿಸ್ಕೊಳ್ಳಿ, ಕೇಳ್ರಿ, ನನಗೆ ಕೇಳಿಸ್ಕೊಳ್ಳಿ. ನೀವು ಇವತ್ತು ಹೇಳಿ, ನೀವು ಶೋ ಅಲ್ಲಿ ಕರ್ನಾಟಕ ಸರ್ಕಾರ ನಾವು ಎಲ್ಲ ಏರಿಯಾಗೋಗಿ ಎಲ್ಲೆಲ್ಲಿ ವೈಲೇಷನ್ ಇದೆಯೋ ಅಲ್ಲಿ ಧ್ವಜ ಯಾವುದೇ ಕಲರ್ ಆಗಿರ್ಲಿ, ಹಸಿರಾಗಿರ್ಲಿ, ನೀಲಿ ಇರ್ಲಿ, ಕೇಸರಿ ಇರ್ಲಿ, ನೀಲಿ ಇರ್ಲಿ, ಕೇಸರಿ ಇರ್ಲಿ, ಎಲ್ಲ ತೆಗಿದೀವಿ ಅಂತ ಹೇಳ್ಬಿಡಿ. ನೀವು ನೋಡಿ, ಹೇಳಿ, ಡಿಕ್ಲೇರ್ ಮಾಡಿ. ಒಂದ್ ನಿಮಿಷ ಕೇಳಿ. ನೋಡಿ, ಸಾರ್ವಜನಿಕ ಆಸ್ತಿಯ ಮೇಲೆ ಕಾನೂನಿಗೆ ಭಂಗವನ್ನು ಉಂಟು ಮಾಡುವಂತ ಯಾವುದೇ ಅಹಿತಕರ ಘಟನೆಗಳು ನಡೆಯುವಂತ ಯಾವುದೇ ವಿಚಾರ ರಾಜ್ಯ ಸರ್ಕಾರ ಸಂವಿಧಾನದ ಚೌಕಟ್ಟಿನಲ್ಲಿ ಆಕ್ಷನ್ ತೆಗೆದುಕೊಳ್ಳುತ್ತೆ. ಓಕೆ, ಅದು ಯಾರೇ ದೊಡ್ಡವರಾಗ್ಲಿ, ಎಷ್ಟೇ ದೊಡ್ಡವರಾಗ್ಲಿ. ಸೊ ಹಾಗಾಗಿ ಕಾನೂನಿಗಿಂತ ನಾನು ದೊಡ್ಡವನಲ್ಲ. ಈ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನೂನಿನ ಪ್ರಕಾರ ಸಾರ್ವಜನಿಕ ಆಸ್ತಿಯನ್ನ ಯಾರು ಮಿಸ್ಯೂಸ್ ಮಾಡಿಕೊಳ್ಳೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ನಾವು ನಮ್ಮ ಸರ್ಕಾರ ಯಾವಾಗ್ಲೂ ಕಾನೂನು ಭಂಗ ಮಾಡೋದಕ್ಕೆ ಬಿಡೋದಿಲ್ಲ. ಸ್ವಾಮೀಜಿ ಕೌಂಟರ್ ಕೊಡ್ತಾರೆ. ಸ್ವಾಮೀಜಿ ಏನು ಹೇಳ್ತಿದ್ರು? ಅಲ್ಲ, ಪ್ರಸ್ತುತವಾದಂತಹ ಸನ್ನಿವೇಶದಲ್ಲಿ ಕೆರಗೋಡಲ್ಲಿ ಕಾನೂನು ಭಂಗ ಏನು ಆಗಿಲ್ಲ. ಇವರ ಮೇಳೈಸಿಕೆ, ಇವರಿಗೆ ಸಾರ್ವಜನಿಕ ಜಾಗದಲ್ಲಿ ನೋಡಿ, ಧರ್ಮ ಧರ್ಮ ಭಾಷೆ ವೈಯಕ್ತಿಕ, ಸಾರ್ವಜನಿಕವಲ್ಲ. ಸಾರ್ವಜನಿಕ ಏನು ಅಂತ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಬರ್ತಕ್ಕಂಥ ಜೀವನ ಮಾಡೋದು. ಸ್ವಾಮೀಜಿ, ಒಂದೇ ನಿಮಿಷ. ನಮಗೆ ಕಲಿಸಿದ ಸಂವಿಧಾನದಲ್ಲಿ ಬೇರೆಯವರು ಆಚರಿಸುವ ಧರ್ಮವನ್ನ ಗೌರವಿಸು ಅಂತ ಕೂಡ ತಿಳಿಸಿದ್ದಾರೆ ಸರ್. ನಿಮ್ ಸಂವಿಧಾನದಲ್ಲಿ ತಿಳಿಸಿದಾರೋ ಇಲ್ಲ ನನಗೆ ಗೊತ್ತಿಲ್ಲ.